ನಮಸ್ಕಾರ ವೀಕ್ಷಕರೇ, ಮಿಂಟ್ ಕಾಯಿನ್ ಕಲೆಕ್ಷನ್ ಚಾನಲ್ಗೆ ನಿಮಗೆ ಸ್ವಾಗತ ವೀಕ್ಷಕರೇ. ನಮ್ಮ ಚಾನಲ್ನಲ್ಲಿ ರಿಪಬ್ಲಿಕ್ ಇಂಡಿಯಾ ಕಾಯಿನ್ಸ್ ಮತ್ತು ನೋಟುಗಳ ಬಗ್ಗೆ, ಅಂದರೆ ಅದರಲ್ಲಿ ಮುದ್ರಣ ಮಾಡುವಾಗ ಆಗಿರುವ ತಪ್ಪುಗಳನ್ನು ಹೇಗೆ ಕಂಡುಹಿಡಿಯುವುದು, ಅವುಗಳನ್ನು ತಿಳಿದುಕೊಳ್ಳುವುದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತದೆ ವೀಕ್ಷಕರೇ. ಪರ್ಚೇಸಿಂಗ್ ಮತ್ತು ಸೇಲ್ ಬಗ್ಗೆ ನಾವು ತಿಳಿಸಿಕೊಡುತ್ತಿರುತ್ತೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೇರೆಯವರಿಗೆ ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಕೊನೆಯವರೆಗೂ ನೋಡಿ ತಿಳಿದುಕೊಳ್ಳಿ ವೀಕ್ಷಕರೇ. ನಮಸ್ಕಾರ. ಇದು ಈ ಕಾಯಿನ್ಗೆ ನಾವು ಎರರ್ ಕಾಯಿನ್ ಅಂತ ಸಿಕ್ಕಿದೆ. ಇದು ಇನ್ನೂ ಅನ್ಲಿಸ್ಟೆಡ್. ಯಾರು ಅನ್ಲಿಸ್ಟೆಡ್ ಅಂದರೆ ಯಾರಿಗೂ ಸಿಕ್ಕಿಲ್ಲ, ಯಾರು ವೀಡಿಯೋ ಮಾಡಿಲ್ಲ ಜಾಸ್ತಿ. ನಾನು ಮಾಡಿದ್ದೀನಿ ಒಂದು ಸರಿ. ಇದು ಅನ್ಲಿಸ್ಟೆಡ್ ಕಾಯಿನ್ ಅಂತ ಮುಂದೆ ಮೈಸೂರು ಯೂನಿವರ್ಸಿಟಿದು ಕಮಮ್ರೇಟಿವ್ ಕಾಯಿನ್. ಇದು ಮಿಸ್ಟೇಕು, ಎರರು ತುಂಬ ದೊಡ್ಡದಿದೆ. ಎರರು ಪ್ಲಸ್ಸು ಇದು ಅನ್ಲಿಸ್ಟೆಡ್ ಆಗಿರೋದಕ್ಕೆ ತುಂಬ ವ್ಯಾಲ್ಯೂ ಇದೆ. ಅಪ್ ಟು ನನ್ನ ಇದು ನೋಡಿದ್ರೆ ಗ್ರೇಡಿಂಗ್ ಮಾಡಿದ್ರೆ ಅಪ್ ಟು 1 lakh ತನಕ ಹೋಗ್ಬೋದು ಅಂತ ನಾನು ಅಂದಾಜು ಮಾಡಿದ್ದೀನಿ. ಯಾಕಂದ್ರೆ ತುಂಬ ಈಗ 2-3 ವರ್ಷದಿಂದ ನೋಡ್ತಾಯಿದ್ದೀನಿ, ಒಂದು ಕಾಯಿನು ಅದು ಸಿಕ್ಕಲಿಲ್ಲ. ನನ್ನ ಹತ್ರ 9 ಕಾಯಿನ್ ಇದೆ. ಔಟ್ಸೈಡ್ ಯಾರ ಹತ್ರ ಕೇಳಿದ್ರು ಇಲ್ಲ ಅಂತಾರೆ. ಸೊ ಕಮ್ಮಿ ಬಂದಿರ್ಬೋದು ಔಟ್ಸೈಡ್ ಅಂತ ನನಗೆ ಡೌಟ್ ಇದೆ. ಇದು ನೋಡಿ, ಮಿಸ್ಟೇಕ್ ನೋಡಿ, ಇದು ಇಲ್ಲಿ ಬಂದಿದೆ. ಇಲ್ಲಿ ಎಕ್ಸ್ಟ್ರಾ ಮೆಟಲ್ ಬಂದಿದೆ ನೋಡಿ. ಇಲ್ಲಿ ಹೈದ್ರಾಬಾದ್ ಮಿಂಟು ಎಕ್ಸ್ಟ್ರಾ ಮೆಟಲ್, ಇಲ್ಲಿ ಎಕ್ಸ್ಟ್ರಾ ಮೆಟಲ್ ಬಂದಿದೆ. ಇದು ನೋಡಿ, ಇದು ಶಾಲು ಜಾಕೆಟು, ಈ ಮುಖದ ಮೇಲೆ ಪ್ರಿಂಟು, ಇಲ್ಲಿ ಕಂಪ್ಲೀಟು ಬಿಲ್ಡಿಂಗು ಕವರ್ ಆಗಿದೆ, ಕಂಪ್ಲೀಟ್ ಕವರ್ ಆಗಿದೆ ನೋಡಿ. ಇಷ್ಟು ಮಿಸ್ಟೇಕ್ ಆಗಿದೆ. ಇದು ಮೈಸೂರು ಯೂನಿವರ್ಸಿಟಿ ಕಾಯಿನ್. ಇದು ನೋಡಿ, ಕಂಪ್ಲೀಟ್ ಇಲ್ಲಿಂದ ಇಲ್ಲಿ ಕಂಪ್ಲೀಟ್ ಕ್ಲೋಸ್ ಆಗಿದೆ. ಬಿಲ್ಡಿಂಗು ಮೈಸೂರು ಯೂನಿವರ್ಸಿಟಿ ಬಿಲ್ಡಿಂಗು ಕ್ಲೋಸ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಟ್ರಾ ಮೆಟಲ್ ಬಂದಿದೆ. ಇಲ್ಲಿ ಕೆಳಗಡೆ ಇದೊಂದು ಕಂಪ್ಲೀಟ್ ಸ್ಕ್ರೀನ್ ಥರ ಮೇಲೆ ಇದಾಗಿದೆ. ಕಂಪ್ಲೀಟ್ ಸ್ಕ್ರೀನ್ ಇಷ್ಟು ತನಕ ಬಂದಿದೆ ಸ್ಕ್ರೀನ್. 9 ಕಾಯಿನ್ಗಳು ಸ್ವಲ್ಪ ಹೆವಿ ಇದೆ, ಸ್ವಲ್ಪ ಕಮ್ಮಿ ಇದೆ. ಇದು ಚೆಕ್ ಮಾಡಲಿ ನನ್ನ ಫ್ರೆಂಡ್ಸು ಎಲ್ಲ ಇದ್ದಾರೆ, ಬಾಂಬೆ ಆ ಕಡೆ ಎಲ್ಲ ಇರೋರು ಕೇಳಿದ್ರೆ ಯಾವುದು ಬಂದಿಲ್ಲ ನಮಗೆ, ಯಾವುದು ಒಂದು ಕಾಯಿನು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಇದು RTAಲ್ಲೂ ಬರೋಲ್ಲ ನಮಗೆ. RTAಲ್ಲಿ ಬರೋದು ಕಾಯಿನ್ ಎಷ್ಟು ಪ್ರಿಂಟ್ ಆಗಿದೆ ಅಂತ ತೆಗಿಬೋದು ನಾವು, ಎಷ್ಟು ಪ್ರಿಂಟ್ ಆಗಿದೆ. ಈಗ ನೋಡಿ, 2021 5 rupees ಏಕಮ್ ಕಾಯಿನ್ಸ್, ಅದು 75 years ಏಕಮ್ ಕಾಯಿನ್ಸ್, ಹೈದರಾಬಾದ್ ಮಿಂಟು. ಇಷ್ಟು ಮಿಂಟ್ ಆಗಿದೆ, ಕಮ್ಮಿ ಮಿಂಟ್ ಆಗಿದೆ ಅಂತ ಬರ್ತದೆ. ಮತ್ತು 2021 ಹೈದರಾಬಾದ್ ಮಿಂಟು ಯಾವುದು, ಇದು 1 ರೂಪೀದು ಏಕಮ್ ಕಾಯಿನು 1400 ಪ್ರಿಂಟ್ ಆಗಿದೆ ಅಂತ ಹೇಳ್ತಾರೆ. ಅದು ಆವಾಗ ನಮಗೊಂದು ಅಂದಾಜು ಗೊತ್ತಿಲ್ಲ, 2-5 ಲಕ್ಷ ರೂಪಾಯಿ ವ್ಯಾಲ್ಯೂ ಇದೆ. ಇದ್ರದ್ದು ಎರರ್ ಕಾಯಿನ್ಸ್ದು ನಿಮಗೆ ಯಾರೂ ಲೆಕ್ಕ ಕೊಡೋಲ್ಲ, ಯಾಕಂದರೆ ಬೈ ಮಿಸ್ಟೇಕ್ ಇದು ಹೊರಗಡೆ ಬರೋದು. ಹಂಗಾಗಿ ಇದು ಪ್ರೈಸು ಜಾಸ್ತಿ ಹೊರಗಡೆ ಬಂದರೆ ನಿಮ್ಮ ಪ್ರೈಸ್ ಡೌನ್ ಆಗಿರ್ತದೆ. ಇದು ಜಾಸ್ತಿ ಬಂದಿದೆ, ನಾವು ಹುಡುಕ್ತಾ ಇದ್ದೀವಿ. ಈಗ ಸಿಕ್ಕೋದು ವೆರಿ ರ್ಯಾರ್. ಒಂದು 10, 9, 10, 12 ನಮ್ಮ ಫ್ರೆಂಡ್ಸು ಅಥವಾ ಕೊಟ್ಟಿದ್ದೀನಿ. ಒಂದು 12 ಕಾಯಿನ್ ಟೋಟಲಿ ಇದೆ ನಮ್ಮ ಹತ್ರ. ಹಂಗಾಗಿ ನಾನು ವ್ಯಾಲ್ಯೂ ಕೇಳಿದ್ರೆ ಅವ್ರ ಹತ್ರ ಗ್ರೇಡಿಂಗ್ ಮಾಡಿ ಆಪ್ಷನ್ಗೆ ಹಾಕಿದ್ರೆ ಒಳ್ಳೆ ಹತ್ತಿರ 1 lakh ತನಕನೂ ಬರ್ಬೋದು. ಯಾರು ಬಂದಿಲ್ಲ ಅಂದರೆ, ಅಷ್ಟೊತ್ತು ಈ ಕಾಯಿನ್ ತೋರಿಸ್ಲಿಲ್ಲ ಅಂದರೆ ಕಮ್ಮಿ ಇದೆ ಅಂತ ವ್ಯಾಲ್ಯೂ ಜಾಸ್ತಿ. ಆದರೆ ನಿಮ್ಮ ಹತ್ರ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ, ನನಗೂ ಒಂದು ಐಡಿಯಾ ಗೊತ್ತಾಗ್ತದೆ ಎಷ್ಟು ಕಾಯಿನ್ ಹೊರಗಡೆ ಹೋಗಿರ್ಬೋದು, ಎಲ್ಲರಿಗೂ ಸಿಕ್ಕಿದೆಯಾ ಸಿಕ್ಕಲಿಲ್ವಾ ಅಂತ ನನಗೂ ಒಂದು ಐಡಿಯಾ ಗೊತ್ತಾಗ್ತದೆ. ಅಂದರೆ ಕಾಯಿನ್ ಪ್ರೈಸ್ ಜಾಸ್ತಿ ಆಗ್ತದೆ, ನೀವು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಇದು ತುಂಬ ರ್ಯಾರ್ ಆಗ್ತದೆ. ಈಗ ಇದರಲ್ಲಿ ಫಸ್ಟ್ ಪ್ರಿಂಟ್ ಅಂತ ಇದೆ, ಫಸ್ಟ್ ಸ್ಟ್ರೈಕ್ ಅಂತ, ಅದು ಕಾಸ್ಟ್ಲಿ ಆಗಿದೆ. ಈಗ 12,000 ತನಕ ಓಡ್ತಾಯಿದೆ. ಫಸ್ಟ್ ಸ್ಟ್ರೈಕ್ ಮೈಸೂರು ಯೂನಿವರ್ಸಿಟಿ ಕಾಯಿನ್ ಅಂತ, ಅದು ಜಾಸ್ತಿ ಆಗಿದೆ. ಅದು ಬಾಂಬೆಯಲ್ಲಿ ಪ್ರಿಂಟ್ ಆಗಿರೋದು, ಅದು ವ್ಯಾಲ್ಯೂ ಜಾಸ್ತಿ ಆಗಿದೆ. ನೋಡಿ, ನಿಮ್ಗೆ ಸಿಕ್ಕಿದ್ರೆ ಮೈಸೂರು ಯೂನಿವರ್ಸಿಟಿ ಇಂಥದ್ದು ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ರೊಟೇಷನ್ ಕಾಯಿನ್ ಬಗ್ಗೆ ಹೇಳಿದೆ ನಾನು ಲಾಸ್ಟ್, ಬಟ್ ಅದು ಮುಂಚಿನ ಎಪಿಸೋಡಲ್ಲಿ. ಅದರಲ್ಲಿ ರೊಟೇಷನ್ ವೈಸ್ 6 o'clock ಸಿಗ್ತದೆ, 5 o'clock ಸಿಗ್ತದೆ. 6 o'clock ಒಳ್ಳೆ ಪ್ರೈಸ್ ನಿಮಗೆ. 6 o'clock ಅಂದರೆ ನಿಮಗೆ ನೋಡಿ ಮುಂದೆ ಇದು
ಇನ್ನು 12 o'clock ಅಂತಿದೆ. 12ಗೆ ಒಂದು ಸೈಡ್ ಇದ್ದರೆ ಇನ್ನೊಂದು ಸೈಡ್ 6ಗೆ ಬರಬೇಕು, 6 o'clock ಬರಬೇಕು. ಈ ಥರ ಕಂಪ್ಲೀಟ್ ಉಲ್ಟಾ ಆಗಿರಬೇಕು. ನೆಕ್ಸ್ಟ್ ಬ್ಯಾಕ್ ಸೈಡ್ ಪ್ರಿಂಟ್, ಒಂದು ಸೈಡ್ 12ಗೆ ಬಂದರೆ ಇನ್ನೊಂದು ಸೈಡ್ 6ಗೆ ಬಿದ್ದಿರಬೇಕು. ಅಂಥ ಕಾಯಿನಿಗೆ ಒಳ್ಳೆ ರೇಟ್ ಇದೆ, 10 ರೂಪೀಸು ಆ ಕಾಯಿನಿಗೆ ಒಂದು ಸಿಕ್ತು ನಿಮಗೆ. ಒಳ್ಳೆ ರೇಟ್ ಅಂದರೆ ನಿಮಗೆ ಜಾಸ್ತಿ 1,500 ಈ 1,500 ರೂಪಾಯಿ 600 ಕಂಡೀಷನ್ ಮೇಲೆ ಹೋಗ್ತದೆ. ಅದು ಮರ್ತೋಯ್ತು ಹೇಳೋಕ್ಕೆ. ಆಮೇಲೆ ನೆಕ್ಸ್ಟ್ ವೀಡಿಯೋ ನಾನು ನಿಮಗೆ ಮ್ಯೂಲ್ ಕಾಯಿನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ನೋಡ್ಕೊಳ್ಳಿ. ಈ ಕಾಯಿನ್ ಸಿಕ್ಕಿದ್ರೆ ನಿಮಗೆ ವ್ಯಾಲ್ಯೂಬಲ್ ಆಗ್ತದೆ. ನೆಕ್ಸ್ಟ್ ವೀಡಿಯೋ ವೇಟ್ ಮಾಡಿ. ಥ್ಯಾಂಕ್ ಯು.